ಇಂದು ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಜೊತೆ ಮೀಟಿಂಗ್ ಮಾಡ್ತಾರೆ ರಾಹುಲ್ ಗಾಂಧಿ. ಪವರ್ ಶೇರಿಂಗ್ ಜಟಾಪಟಿ ಮಧ್ಯೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಮೊದಲ ವಿಸಿಟ್ ಇದು. ಅಧಿಕಾರ ಗೊಂದಲದ ಬಳಿಕ ಮೈಸೂರಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ರಾಹುಲ್ ಗಾಂಧಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಮುಕ್ತವಾಗಿ ಮಾತುಕತೆಯನ್ನ ಮಾಡ್ತಾರೆ. ಇಬ್ಬರು ನಾಯಕರ ಮಧ್ಯೆ ತಾರಕಕ್ಕೇರಿದೆ ಸಿಎಂ ಕುರ್ಚಿ ಕದನ. ಇಂದು ರಾಹುಲ್ ಗಾಂಧಿ ಕೊಡ್ತಾರ ಮಹತ್ವದ ಸಂದೇಶ. ಇಬ್ಬರು ನಾಯಕರ ಜೊತೆ ಕುಳಿತು ಸಂಧಾನ ಮಾಡ್ತಾರಾ ರಾಹುಲ್ ಗಾಂಧಿ ಎಂಬ ಪ್ರಶ್ನೆ ಶುರುವಾಗಿದೆ. ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯಗೆ ಒಪ್ಪಿಗೆ ಏನಾದ್ರೂ ಕೊಡ್ತಾರಾ? ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಕತೆ ಏನಾದ್ರೂ ನಡೆಸ್ತಾರಾ ರಾಹುಲ್ ಗಾಂಧಿ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದೆ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ನಾಯಕತ್ವ ಗೊಂದಲದ ಬಳಿಕ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಒಟ್ಟಿಗೆ ಮೈಸೂರಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನ ಬಿಕ್ಕಟ್ಟಿಗೆ ಪರಿಹಾರ ಸೂತ್ರ ನೀಡಲಿದೆಯಾ ಎಂಬ ಕುತೂಹಲವನ್ನ ಮತ್ತೆ ಹುಟ್ಟಿಹಾಕಿದೆ. ರಾಜ್ಯದ ಗಡಿ ನೀಲಗಿರಿ ಗುಡಲೂರು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಇವತ್ತು ಮಧ್ಯಾಹ್ನ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಸ್ವಾಗತ ಕೋರಲು ಅಂದ್ರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಸಭೆ ಇದೆ. ಅದೊಂದು ಸಭೆಯನ್ನು ಮುಗಿಸ್ಕೊಂಡು ವಿಶೇಷ ವಿಮಾನದಲ್ಲಿ 1 ಗಂಟೆ ಸುಮಾರಿಗೆ ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠ ನಾಯಕರ ಈ ಭೇಟಿ ಸಂದರ್ಭದಲ್ಲಿ ಹಲವು ತಿಂಗಳಿಂದ ಪಕ್ಷ ಮತ್ತು ಸರ್ಕಾರದೊಳಗೆ ಗೊಂದಲವಾಗೇ ಉಳ್ಕೊಂಡಿರುವಂತಹ ನಾಯಕತ್ವ ಅಧಿಕಾರ ಹಸ್ತಾಂತರ ವಿಚಾರ ಪ್ರಸ್ತಾಪ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಅನುಮತಿ ಪಡೆಯಲಿದ್ದಾರೆ ಅಂತಕ್ಕಂಥ ಚರ್ಚೆಯೂ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅವಕಾಶಕ್ಕಾಗಿ ಬೇಡಿಕೆ ಇಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ. ಈ ವೇಳೆ ಹೊಂದಿಕೊಂಡು ಹೋಗೋದಕ್ಕೆ ಅಂದರೆ ಸಿಎಂ ಡಿಸಿಎಂ ಮಧ್ಯೆ ಇರ್ತಕ್ಕಂಥ ಗೊಂದಲವನ್ನು ಬಗೆಹರಿಸಿಕೊಂಡು ಹೊಂದ್ಕೊಂಡು ಹೋಗೋದಕ್ಕೆ ಏನಾದರೂ ರಾಹುಲ್ ಗಾಂಧಿ ಅವರು ಪರಿಹಾರ ಸೂತ್ರವನ್ನು ಏನಾದರೂ ಹೇಳ್ತಾರಾ ಅಥವಾ ದೆಹಲಿಗೆ ಬರಲು ಏನಾದರೂ ಸೂಚನೆ ಕೊಡ್ತಾರಾ ಎಂಬ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅಥವಾ ರಾಜ್ಯ ಉಸ್ತುವಾರಿಗಳ ಜೊತೆ ಚರ್ಚೆಗೆ ಏನಾದರೂ ಸೂಚನೆ ಕೊಡ್ತಾರಾ ಎಂಬ ಪ್ರಶ್ನೆಗಳನ್ನು ಹುಟ್ಟಿ ಹಾಕಿದೆ ರಾಹುಲ್ ಗಾಂಧಿ ಅವರ ನಡೆ. ಇನ್ನು ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ತಮ್ಮ ಒಂದು ಸಿಎಂ ಆಗೋದಕ್ಕೆ ಬೇಡಿಕೆ ಏನಿದೆಯಲ್ಲ ಆ ಒಂದು ಬೇಡಿಕೆ ವಿಚಾರವಾಗಿ ಸ್ಪಷ್ಟತೆಗಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಸಿಎಂ ನಿರ್ಧಾರ ಮಾಡಿದ್ದಾರೆ. ಈ ಭೇಟಿಗೆ ಅನುಕೂಲ ಮಾಡಿಕೊಡುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಮನವಿ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಹುಲ್ ಗಾಂಧಿ, ಸಿಎಂ ಡಿಸಿಎಂ ಅವರ ಈ ಒಂದು ಮೈಸೂರಲ್ಲಿ ಮೀಟ್ ಆಗಿ ಮಾತುಕತೆ ನಡೆಸ್ತಾ ಇರ್ತಕ್ಕಂಥ ವಿಚಾರ ಕಾದ್ ನೋಡಬೇಕು. ಪವರ್ ಶೇರಿಂಗ್ ಜಟಾಪಟಿಗೆ ಏನಾದರೂ ಮದ್ದರಿತಾರ ರಾಹುಲ್ ಗಾಂಧಿ ಅಥವಾ ಸಂಧಾನ ಸೂತ್ರ ಹೇಳ್ತಾರ ಅಥವಾ ಹೊಂದ್ಕೊಂಡು ಹೋಗೋದಕ್ಕೆ ಹೇಳ್ತಾರ, ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.